ಜಟಕ ಬಂಡಿ. ನಮಸ್ಕಾರ. ಪುರುಷೋತ್ತಮ್ ಶಿಲ್ಪಾನೇ ಮದುವೆ ಆಗೋದು, ನೀವೇ ಮದುವೆ ಮಾಡಿಸ್ಬೇಕು ಅಂತ ಕರ್ಕೊಂಬಂದು ನಿಲ್ಸಿದ್ದಾರೆ. ಯಾತಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ಲ ಮದುವೆಗೆ? ನಮ್ಗೆ ಒಪ್ಪಿಗೆ ಯಾಕಿಲ್ಲ ಅಂದರೆ, ಫಸ್ಟು ನಾವು ಕಡಾಖಂಡಿತ ಕೊಡ್ತೀವಿ ಅಂತ ಹೇಳಿಲ್ಲ. ನಮ್ಮ ದೂರ ಸಂಬಂಧಿ ಅವರು. ಸರಿ. ನಮ್ಮ ಹೆಂಗಸರವರ ಅಕ್ಕನ ಗಂಡನ ತಂಗಿ ಮಗ. ಸರಿ. ಅದು ಒಂದು ಸಾರಿ ಎರಡು ಸಾರಿ ಯಾವಾಗ ರಜಾ ಸ್ಕೂಲ್ ಕೊಟ್ಟಾಗ ಹೋಗಿದ್ದೆ, ನೋಡಿದ್ರು. ಆಮೇಲೆ ಬಂದು ಕೇಳಿದ್ರು. ಸರಿ ನೋಡೋಣ ಅಂತಂದ್ವಿ. ಆಮೇಲೆ ಒಂದು ಸಾರಿ ನಾವು ಹೋಗಿ ಮನೆ ನೋಡ್ಕೊಬಂದಿದ್ವಿ. ನಮ್ಮ ಅಣ್ಣ ತಮ್ಮಂದ್ರೆ ಯಾರು ಹೋಗಿರಲಿಲ್ಲ. ಆಮೇಲೆ ಒಂದು ದಿವಸ ಏನು ಮಾಡಿದ್ರು, ಅವರು ನಾವು ಅವ್ರ ತಂಗಿದ ಎಂಗೇಜ್ಮೆಂಟ್ಗೆ ಹೇಳಿದ್ರು. ಎಂಗೇಜ್ಮೆಂಟ್ಗೆ ಅದಕ್ಕೆ ಮುಂಚೆ ಒಂದು ತಿಂಗಳು ಮುಂಚೆ ನಾವು ಬೇರೆ ಯಾವುದೋ ಒಂದು ಪ್ರೋಗ್ರಾಮು ಆವತ್ತು ಡೇಟಿಗೆ ಬಿದ್ದಿತ್ತು, ನಮಗೆ ಹೋಗ್ಬೇಕಾಗಿತ್ತು ನಾನು. ಆಮೇಲೆ ಹೋಗೋಕ್ಕಾಗಲಿಲ್ಲ. ಅವತ್ತು ಎಂಗೇಜ್ಮೆಂಟ್ಗೆ ಹೋಗದೆ ಫೋನಲ್ಲಿ ಟಾರ್ಚರ್ ಕೊಟ್ಟಿದ್ದಾನೆ ನಮ್ಮ ಮಗುಗೆ. ನಿಮ್ಮಪ್ಪ 70 ಕಿಲೋಮೀಟ್ರ್ ಬಂದು ಹೋಗ್ತಿದ್ದನೋ, ನಿನ್ನ ಭವಿಷ್ಯತ್ತು ರೂಪಿಸ್ತಾನ, ಹಂಗೆ ಹಿಂಗೆ ಅಂತ. ಆಮೇಲೆ ನನ್ನ ಹತ್ರನೂ ಅದೇ ಥರ ಮಾತಾಡ್ದ. ಅಷ್ಟು ಮೇಲೇ ಇವೆಲ್ಲ ಇದಾಗಿರೋದು. ಆಮೇಲೆ ಯಾವುದೋ ಅವ್ರ ಮಗಳು, ಅವ್ರ ಮಾವರ ಮಗಳ ಮದುವೆಗೆ ಹೋಗಿದ್ವಿ. ಅವತ್ತು ನಾವು ಹೋಗಿದ್ವಿ. ನಮ್ಮ ಮಗ ಬೇರೆ ರೂಮಲ್ಲೆಲ್ಲ ಮಲಗಿದ್ದಾಗೆ ಹೋಗಿ ಫೋಟೋಗಳೆಲ್ಲ ತೆಗೆದಿದ್ದಾರೆ. ಆ ಫೋಟೋಗಳು ತಂದು ನಮ್ಮೂರಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ಮೇಲೆ ತಗೊಂಬಂದು ಬೀದಿನಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ ಫೋಟೋ. ನೀವು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ನಮ್ಗೆ ಇಷ್ಟ ಇಲ್ಲ. ಮೇಡಮ್ ಯಾಕೆ ಇಷ್ಟ? ನಮಗೆ ಹುಡುಗ ನಮ್ಗೆ ಒಪ್ಪಿಗೆ ಆಗಲಿಲ್ಲ. ನಿಮ್ಮ ಮಗಳು ಅವರೊಂದಿಗೆ ಸ್ನೇಹ ಬೆಳೆಸಿದ್ದು ಹೌದಾ? ಇಲ್ಲ ಇಲ್ಲ, ಏನಂತ ಇದಿಲ್ಲ. ನೀವ್ ಹೇಳೋದಲ್ಲ, ಅವ್ರು ಹೇಳ್ಬೇಕು. ನಿಮ್ ಮಗಳು ಹೇಳ್ಬೇಕದು. ನಮ್ಮ ಮಗಳೇ ಹೇಳ್ತಾಳೆ. ನಾನ್ ಮಾತಾಡ್ಸಿದೀನಿ. ನನಗ್ ನೀವ್ ಹೇಳ್ತಾ ಇರೋದು ಬೇರೆ ತರ ಹೇಳಿದಾರ ಅವ್ರು, ಅದಕ್ಕೆ ಕೇಳ್ತಾ ಇದೀನಿ. ನಮ್ಗೆ ಹುಡುಗ ಇಷ್ಟ ಇಲ್ಲ. ನಾವೇನು ಎಂಗೇಜ್ಮೆಂಟ್ ಮಾಡಿಲ್ಲ. ನಮ್ಮ ಮಗುಗೆ ಇನ್ನೂ 94 ವರ್ಷದಲ್ಲಿ ಹುಟ್ಟಿರೋದು. ಅದು 94ನೇ ಇಸ್ವಿಯಲ್ಲಿ ಏಜ್ ಆಗಿಲ್ಲ. ನಾವು ಮಾಡೋಕ್ಕಾಗಲ್ಲ. ಇದೆಲ್ಲ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯಕ್ ಮುಂಚೆನೆ ನೀವು ಯೋಚನೆ ಇಲ್ಲ. ಸ್ನೇಹ ಇಲ್ಲ. ಏನು ಒಂದು ಊರಲ್ಲಿದ್ದಾರೆ ಅವರು, ಸ್ನೇಹ ಬೆಳೆಯೋದಕ್ಕೆ ಇಲ್ಲ ಮೇಡಮ್. ಅದೆಲ್ಲ ಏನಿಲ್ಲ. ಸುಮ್ಮನೆ ಸಂಬಂಧದಲ್ಲಿ ಒಂದು ಹೋಗಿ ಮಾತಾಡಿರೋದಷ್ಟೇ. ಸುಮ್ಮನೆ ಅದೊಂದು ಫೋಟೋ ಇಟ್ಕೊಂಡು ಅವರು ನಮ್ಮನ್ನ ಟಾರ್ಚರ್ ಕೊಡ್ತಾವ್ರೆ. ದುಡ್ಡಿನ ವ್ಯವಹಾರ ಏನು ನಿಮಗೂ ಅವ್ರಿಗೂ? ಸಂಬಂಧದಲ್ಲಿ ಒಂದು 20,000 ಸಾಲ ಇಸ್ಕೊಂಡಿದ್ದೀನಿ, ವಾಪಸ್ ಕೊಟ್ಟಿರೋದು ಪ್ರೂಫ್ ಇದೆ. ಬೇರೆ ಕಡೆ ಗಂಡು ನೋಡಿದೀರಾ ನಿಮ್ಮ ಹುಡುಗಿಗೆ? ಇಲ್ಲ ಮೇಡಮ್, ಬರ್ತಾ ಇದ್ದಾರೆ. ನಾವು ಕೊಡ್ತಾ ಇಲ್ಲ. ಅವರೇ ಖರ್ಚು ಹಾಕೊಂಡು ಮಾಡ್ಕೋತೀವಿ ಅಂತಾರಲ್ಲ, ಇನ್ನೇನು ಬೇಡ. ಅದು ಬೇರೆ ಗಂಡು ಅದೇ ಹೇಳ್ತಾರೆ. ಮತ್ತಿನ್ನೇನು ನಿಮ್ಗೆ? ಇಲ್ಲ, ನಾವು ಇನ್ನೂ ಏಜ್ 90. ನೋಡಿ ತಗೊಳ್ಳಿ ಮೇಡಮ್, ನೋಡಿ. ಆವಾಗಲೂ ಒಂದು ವೇಳೆ ಅದು ಫಿಕ್ಸ್ ಆಗಿದ್ರು ಗೊತ್ತಾ, ನಾವು 2 ವರ್ಷ ನಾವು ಡೇಟ್ ಇದಾದ್ಮೇಲೆ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಹೆಂಡತಿ ಏನು ಹೇಳ್ತಾರೆ? ನಮ್ಮ ಹೆಂಡತಿ ಇದ್ದಾರೆ ಮೇಡಮ್, ಬಂದಿದ್ದಾರೆ. ಅವ್ರಿಗೆ ನಿಮ್ಮ ಹೆಂಡತಿನ ಸ್ವಲ್ಪ ಕರೆಸ್ತೀನಿ. ನಿಮ್ಗೆ ಈ ವಿಚಾರವಾಗಿ ಏನ್ ಗೊತ್ತಮ್ಮ? ಗೊತ್ತಿಲ್ಲ ನಮ್ಗೆ. ಆತ ನಿಮ್ ಮನೆಗ್ ಬಂದ್ ಹೋಗ್ತಾ ಇದ್ನ? ಬಂದು 2 ಕಿತ ಬಂದು ಅವರು ಬಂದ್ ಹೋದ್ರು. ಮನೆಯವರು ಬಂದ್ರ? ಅವ್ರ ತಾಯಿಯವರು ಬಂದಿದ್ರು. ಬಂದ್ ಹೆಣ್ ಕೇಳಿದ್ರು. ಬಂದ್ ಕೇಳಿದ್ರು, ನಾವ್ ಕೊಡಕ್ ಆಗಲ್ಲ, ಬೇರೆ ಕಡೆ ಎಲ್ಲ ನೋಡ್ಕೊಳ್ರಿ ಅಂತ ಹೇಳಿ. ಮೊದ್ಲು ಬಂದಾಗ ಪರವಾಗಿಲ್ಲ ನೋಡೋಣ ಅಂತ ಹೇಳಿದ್ರಿ ಅಲ್ವಾ? ನಿಜ, ಮುಂಚೆ ಹಂಗೆ ಹೇಳಿದ್ದು. ಆಮೇಲೆ ಹುಡುಗನು ವಾತಾವರಣ ಸೆಟ್ ಆಗಿಲ್ಲ, ಕೊಡಲ್ಲ ಅಂತೇಳಿ. ನಿಮ್ ಮಗಳು ಏನ್ ಹೇಳ್ತಾಳಮ್ಮ? ಆಗಲ್ಲ ಅಂತ. ನಿಮಗೆ ಅವ್ರಿಗೆ ಮಧ್ಯೆ ಒಂದಷ್ಟು ಸಾಲ ನನಗಿದೆ, ಅದನ್ನ ತೀರ್ಸೋಕೆ ನೀವು ದಾರಿ ಮಾಡ್ಕೊಳ್ಳಿ. ಕೇಳಿಲ್ಲ ಮೇಡಮ್, ಸಾಲ ಇದೆ ಅಂತ ಹೇಳಿದ್ದೀನಿ, ನೀವು ಕೊಡಿ ಅಂತ ನಾನು ಕೇಳಿಲ್ಲ. ನೀವು ಮತ್ತೆ ಅವರು ಸಿಟಿ ಮಾರ್ಕೆಟ್ ಅಲ್ಲಿ ಮೀಟ್ ಮಾಡಿದ್ದು, ಸಿಟಿ ಮಾರ್ಕೆಟ್ಗೆ ಅವ್ರ ಆಫರ್ ಮಾಡಿದ್ದು 1 ಲಕ್ಷ, ನೀವು ಬೇಡ ಅಂದಿದ್ದು. ನಮ್ಮ ಫ್ರೆಂಡನ್ನ ಕರ್ಕೊಂಡು ಹೋಗಿದ್ದೆ. ಯಾತಕ್ಕಾಗಿ ಹೋಗಿದ್ರಿ? ಅದು ಇದು ಹೇಳಿಬಿಟ್ಟು ಬರೋದಕ್ಕೆ ಹೋಗಿದ್ವಿ. ಏನಂತ? ನಾವು ಅವ್ರು ಬನ್ನಿ ಒಂದ್ ದಿವಸ ಮಾತಾಡೋಣ, ನೀವು ನಾವು ನಮ್ಮ ಮನೆ ಗಂಟ ಹೋಗೋದು ಬೇಡ, ನಿಮ್ಮ ಮನೆಗೆ ನಾನು ಬರೋದು ನಡಿ, ಮತ್ತೆ ಯಾರನ್ನ ನಿಮ್ಗೆ ಬೇಕಾದ್ರೂ ಒಬ್ಬನ ಕರ್ಕೊಂಬನ್ನಿ ಮಾತಾಡೋಣ ಅಂದರು. ಅವರು 1 ಲಕ್ಷ 2 ಲಕ್ಷ ನಿಮ್ಗೆ ನಿಮ್ಮ ತಾಪತ್ರಯ ಸಾಲ ಇದೆಯಂತೆಲ್ಲ, ಈಗ ಒಂದು 2 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ನಿಮ್ಮ ಮಿಕ್ಕಿದ್ದು ನೀವು ಹಾಕ್ಕೊಳ್ರಿ, ಮದುವೆ ಮಾಡಿರಿ, ನನಗೆ ಯಾವಾಗ ಕೊಡ್ತೀರಾ ಅಂದರು. ನಾನು ಯಾವ ನಂಬಿಕೆ ಮೇಲೆ ಕೊಡಲಿ? ನನ್ನ ಹತ್ರ ಆಗಲ್ಲಪ್ಪ ಅಂದೆ. ಯಾಕಪ್ಪ? 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡ್ಬಿಟ್ಟು ನಾವು ಮದುವೆ ಆದಮೇಲೆ ನಂಗೆ ದುಡ್ಡು ಬೇಕು ಅಂತ ನಮ್ಮ ಮಗು ಹತ್ರ ಟಾರ್ಚರ್ ಮಾಡಿದ್ರೆ ನಾನು ಏನು ಮಾಡಲಿ? ಅದಕ್ಕೆ ನಾನು ಬೇಡ ಅಂದೆ. ಸಾಲ ಅಂತ ಹೇಳಿದ್ರು, ನಾನು ಕೊಡ್ತೀನಿ ಅಂತ ಹೇಳಿದ್ದು. ಸಾಲ ಅಂತ ಹೇಳಿದ್ರು? ಸಾಲ ಮೇಡಮ್ ಕೊಡ್ತೀವಿ. ಈ ಮಧ್ಯೆ ಬೇರೆ ಯಾವುದೇ ದುಡ್ಡಿನ ವ್ಯವಹಾರ ನಿಮ್ಮಿಬ್ಬರ ಮಧ್ಯೆ ನಡೆದಿಲ್ಲ? ಇಲ್ಲ, ಬೇರೆ ಯಾವುದೇ ಇಲ್ಲ. ಅವರಿಬ್ರು ಓಡಾಡಿದ್ದೆಲ್ಲ ಸುಳ್ಳು? ನೋಡೋಣ, ನಾವು ಜೊತೆಲಿದ್ದ ಬಂದವ್ರೆ, ಇಲ್ಲ ಅಂತ ಹೇಳ, ನಾನು ಅದು ಒಪ್ಕೋತೀನಿ. ಜೊತೆಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಫೋಟೋ ಸತ್ಯ ಅಂತ ಹೇಳ್ತಾರಲ್ಲ ನಿಮ್ಮ ಮಗಳು? ಅಲ್ಲ, ಇರ್ಬೋದು ಮೇಡಮ್. ನೀವು ಜೊತೆಲಿದ್ದಾಗ ಈ ತರ ಫೋಟೋ ತೆಗಿಯಕ್ಕೆ ಆಗಲ್ವಲ್ಲ? ಇಲ್ಲ, ನಾವು ಇದ್ದಾಗ ತೆಗ್ದಿಲ್ಲ. ಏನೋ ಅಕಸ್ಮಾತ್ ಒಂದು 5 ನಿಮಿಷ ನಾವೆಲ್ಲ ಪಕ್ಕೋದ ಅಕಸ್ಮಾತ್ ತೆಗ್ದಿರ್ಬೋದು. ಮತ್ತೆ ಅವರಿಬ್ಬರ ಮಧ್ಯೆ ಯಾವುದೇ ಸ್ನೇಹ ಇರ್ಲಿಲ್ಲ ಅಂತ? ಇಲ್ಲ ಮೇಡಮ್, ನೋಡಿ, ಸ್ನೇಹ ಇಲ್ದೇ ಇದ್ರೆ ಈ ತರ ಫೋಟೋ ಅಕಸ್ಮಾತ್ ಮಗುಗೆ ಇದ್ ಮಾಡಿ ತೆಗ್ಸಿರ್ಬೋದು. ಅವಾಗ ಏನ್ ತೆಗ್ಸೋದೇನು? ಆಕೆ ಸಮ್ಮತಿ ಇಲ್ದೆ ತೆಗೆದಾಗ ಕಾಣಲ್ಲ, ಇದು ಬಲವಂತ ಮಾಡಿ ತೆಗೆದಾಗ ನನಗೆ ಕಾಣ್ತಿಲ್ವಲ್ಲಪ್ಪ ಅಂತಲ್ಲ. ತೆಗ್ದವ್ರೆ ನಾನು ಒಪ್ಕೊಂತ ಇದ್ದೀನಿ.
ಅಂದರೆ ನಮಗೆ ಗೊತ್ತಿಲ್ಲ ಈ ಫೋಟೋಸು. ನಾನು ಕರೆಸ್ತೀನಿ, ನಿಮ್ ಮಗಳೇ ಬೇಡ ಇದ್ರಲ್ಲಿ, ನೀವು ಮಾತಾಡಿ, ನಿಮ್ಮ ಮಧ್ಯೆ ತಾನೇ ವ್ಯವಹಾರ ನಡೆದಿರೋದು. ಜಟಕಾ